ಇವತ್ತು ಹೇಳ ಹೊರಟ ಒಂದು ಕತೆ ಇವರು ಹೇಳಿರೋ ರೀತಿ ಅದ್ಭುತವಾಗಿತ್ತು ನಮ್ಮ ಹತ್ರ. ಇವ್ರ ಹೆಸರು ಕಲಾ ಅಂಥೇಳಿ, ಮೂಲತಃ ಬಾಂಬೆನವರು. ಇವರು ಚೆನ್ನೈಯಲ್ಲಿ ಸೆಟ್ಲ್ ಆಗಿರ್ತಾರೆ. ಕಲಾ ಅವರಿಗೆ ಸ್ವಾಮಿ ಸಮರ್ಥರ ಬಗ್ಗೆ ಏನು ಅಂದರೆ ಏನೂ ಗೊತ್ತಿರಲ್ಲ. ಒಂದು ಕರೋನಾ ಸಮಯದಲ್ಲಿ ನಡೆದಿರ್ತಕ್ಕಂಥ ಘೋರವಾದ ನೋವಿನ ಘಟನೆ ಇದು. ಸುಮಾರು 104 ಡಿಗ್ರಿ ಅಷ್ಟೊಂದು ಬಿಸಿಲಿನ ವಾತಾವರಣ. ಗಂಡ ಕಲಾ ಅವರ ಯಜಮಾನರು ಒಂದು ವೈರಲ್ ಫೀವರ್ಗೆ ಒಳಗಾಗ್ತಾರೆ. ಇದರ ಜೊತೆ ಮಕ್ಕಳು ಕೂಡ ಆ ಸೋಂಕು ತಗುಲಿ 3 ಜನ ಹಾಸಿಗೆ ಹಿಡಿತಾರೆ. ಸೊ ಇವರೇನು ಮಾಡ್ತಾರೆ, ಕರೋನಾ ಟೆಸ್ಟ್ನಲ್ಲಿ ಹೋಗಿ ತೋರಿಸ್ಕೊಂಡ್ಬರ್ತಾರೆ. ಕರೋನಾ ನೆಗೆಟಿವ್ ಬಂದಿರುತ್ತೆ, ಯಾವುದೇ ತರಹದ ಸಮಸ್ಯೆ ಬಂದಿರಲ್ಲ. ಇವರಿಗೆ ಆಗಿರ್ತಕ್ಕಂಥ ಆ ಒಂದು ಆರೋಗ್ಯದ ಸಮಸ್ಯೆಯಿಂದ 3 ಜನರ ಒಂದು ತೂಕ ಭಯಂಕರವಾಗಿ ಇಳಿದೋಗ್ಬಿಟ್ಟಿರುತ್ತೆ. ಅಂದರೆ ಒಂದು ಕೈ ಎತ್ತಕ್ಕೂ ಶಕ್ತಿ ಇವ್ರ ಹತ್ರ, ಅವರು 3 ಜನರ ಹತ್ರ ಇರಲ್ಲ. ಸೊ ಕಲಾ ಅವರು ದಿಕ್ಕೆ ತೋರಿಸ್ದಂಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಇವರು ತಂದೆ ತಾಯಿಗೆ 2 ಜನ ಮಕ್ಕಳು. ಕಲಾ ಅವರ ತಂದೆ ತಾಯಿಗೆ 2 ಜನ ಮಕ್ಕಳು. ತಾಯಿಗೆ ಹೇಳಿ ಕಳಿಸೋಣ ಅಂತಂದರೆ ಅಲ್ಲಿ ಅವರು ತಂದೆ ತಾಯಿ ಇಬ್ಬರು, ಅವರು ಇನ್ನೊಬ್ಬರು ತಂಗಿ ಇರ್ತಾರೆ. ಅವ್ರ ಜೊತೆ ಅವರು ಪ್ರೆಗ್ನೆಂಟ್ ಇರುವ ಕಾರಣಾಂತರದಿಂದ ಅವ್ರ ಜೊತೆ ಇವರು ಇರಬೇಕಾಗಿದೆ. ಏನು ಮಾಡಬೇಕು ಅನ್ನೋದು ಇವ್ರಿಗೆ ತೋಚಲ್ಲ. ಸೊ ಹಾಗೆ ಮೊಬೈಲ್ ನೋಡಿಕೊಂಡು ಕೂತ್ಕೊಂಡಾಗ ಸ್ವಾಮಿಯ ಸೇವೆ ಬಗ್ಗೆ ಅರ್ಥ ಆಗುತ್ತೆ. ಬಟ್ ಇವರಿಗೆ ಸ್ವಾಮಿ ಸಮರ್ಥರು ಒಂದು ಏನು ಅಂದರೆ ಏನೂ ಗೊತ್ತಿರಲ್ಲ. ಇವರು ಆ ಸ್ಪಾಟಲ್ಲಿ ಒಂದು ನಿರ್ಧಾರ ಮಾಡ್ತಾರೆ. ಆ ಸ್ವಾಮಿ ಸಮರ್ಥರ ಫೋಟೋ ತರೋಕ್ಕೂ ಇವ್ರ ಹತ್ರ ದುಡ್ಡು ಇರಲ್ಲ. ಇವರು ಒಂದು ಡಿಸೈಡ್ ಏನು ಮಾಡ್ತಾರೆ ಅಂದರೆ, ಕಾಲ್ಪನಿಕವಾಗಿ ಒಂದು ಸ್ವಾಮಿ ಸಮರ್ಥರ ವಿಗ್ರಹನ ತನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋತಾರೆ. ಈ ವಿಗ್ರಹ ನನ್ನ ಕಣ್ಮುಂದೆ ಇದೆ, ನಾನು ಇದನ್ನು ಆರಾಧಿಸಬೇಕು. ಬರ್ರಿ ಇವರು ಸಂಪೂರ್ಣವಾಗಿ ಸತತ 24 ಗಂಟೆ 3 ದಿವಸ ಅನ್ನ ನೀರು ಏನೂ ಸೇವನೆ ಮಾಡಿದೆ, ಬರೀ ತಿಂದರೆ 2 ರಿಂದ 3 ಹಣ್ಣು ತಿಂದು ಸ್ವಾಮಿಯ ಸಂಪೂರ್ಣ ಸೇವೆ ಮಾಡ್ತಾರೆ 3 ದಿವಸ. ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ ಅಂತ ನಾಮಸ್ಮರಣೆ, ಅದ್ರ ಜೊತೆ ತಾರಕ ಮಂತ್ರ, ಅದನ್ನು ಕಂಟಿನ್ಯೂಸ್ ಆಗಿ 3 ದಿವಸ ಪಠಣ ಮಾಡ್ತಾರೆ. ಆ ಪಠಣ ಯಾವ ಥರ ಇವರು ಪ್ರಾರಂಭ ಮಾಡ್ತಾರೋ ಆ ಥರ ಇವ್ರ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಫೋಟೋ, ಆ ಒಂದು ಥಾಟ್ಸ್ ಇವ್ರ ಮನಸ್ಸಲ್ಲಿ ಏನು ಬಂದಿರುತ್ತೋ, ಈ ಒಂದು ಮಹಾರಾಜರ ಫೋಟೋ ಹಿಂಗಿದೆಯಪ್ಪ, ಈ ವಿಗ್ರಹ ನನ್ನ ಹೃದಯದಲ್ಲಿ ಅಚ್ಚು ಹಾಕಿಸ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ಸು ಇವ್ರ ಮನಸ್ಸಲ್ಲಿರುತ್ತೆ. ಬಟ್ ಅದನ್ನು ಇವರು ಯಾರ ಮುಂದೆನೂ ಹೇಳಿರಲ್ಲ. ಗಂಡ ಮಕ್ಕಳು ಯಾರ ಮುಂದೆನೂ ಹೇಳಿರಲ್ಲ. ಚಿಕ್ಕ ಮಕ್ಕಳು ಇರ್ತವೆ. ಸೊ ಇನ್ನು ಏನೋ ಬೇರೆ ದಾರಿ ಕಾಣಲ್ಲ ಅಂಥೇಳಿ 3 ದಿವಸ ಸತತವಾಗಿ ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ, ಇದು ಒಂದೇ ಒಂದು ನಾಮಸ್ಮರಣೆ, ಅಖಂಡ ನಾಮಸ್ಮರಣೆ ಮಾಡ್ತಾರೆ. 3 ಜನ ತಂದೆ ಮಕ್ಕಳು, ಅಂದರೆ ಇವ್ರ ಗಂಡ ಇವ್ರ ಮಕ್ಕಳು ಕ್ರಮೇಣವಾಗಿ ಗುಣಮುಖರಾಗ್ತಾ ಬರ್ತಾರೆ. 3 ದಿವಸಗಳಲ್ಲಿ ವೀಕ್ಷಕರೇ ಅನ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಕೊನೆಗೆ ತಾಯಿ ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಸೊ ಅದರ ಪ್ರಕಾರ ತಾಯಿ ಮನೆಗೆ ಹೋಗ್ತಾರೆ. ಹೋಗಿ ಅಲ್ಲಿ ಆಕಸ್ಮಿಕವಾಗಿ ಇವರ ಒಂದು ದೃಷ್ಟಿ ದೇವ್ರ ಮನೆ ಕಡೆ ಹೋಗುತ್ತೆ. ದೇವ್ರ ಮನೆ ಕಡೆ ಹೋದಾಗ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಸ್ವಾಮಿ ಸಮರ್ಥರ ಫೋಟೋ ಅಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸ್ವಾಮಿ ಸಮರ್ಥರ ಫೋಟೋ ಸೇಮ್ ಆಗಿರುತ್ತೆ.
ಅದು ಇವ್ರಿಗೇನು ಶಾಕ್ ಆಗುತ್ತೆ ಅಂತಂದರೆ, ನನ್ನ ಹೃದಯದಲ್ಲಿರ್ತಕ್ಕಂಥ ಸ್ವಾಮಿ ಸಮರ್ಥರ ವಿಗ್ರಹ ನನ್ನ ತಾಯಿ ಮನೆಯಲ್ಲಿ ಹೆಂಗೆ ಬಂತು? ಇದು ಬಿಗ್ಗೆಸ್ಟ್ ಕ್ವಶನ್. ಸ್ವಾಮಿ ಸಮರ್ಥರು ನಮ್ಮ ತಾಯಿಗೆ ಯಾವಾಗ ಕೃಪಾಶೀರ್ವಾದ ಮಾಡಿದ್ರು, ನನ್ನ ಮನೆಗೆ ಈ ಫೋಟೋ ಹೆಂಗೆ ಬಂತು? ಆವಾಗ ದೊಡ್ಡ ಫೋಟೋ ಇರುತ್ತೆ. ಅಮ್ಮನ ಕೇಳ್ತಾರೆ, ಈ ಫೋಟೋ ಅಮ್ಮ ಎಲ್ಲಿಂದ ಬಂತು ನಿನಗೆ? ಆವಾಗ ಅಮ್ಮ ಹೇಳ್ತಾರೆ, ಇಲ್ಲ ಅಮ್ಮ, ಇವತ್ತಿಗೆ 4 ದಿನಗಳ ಹಿಂದೆ ಗುರುವಾರದ ದಿವಸ ಬೆಳಗ್ಗೆ 11 ಗಂಟೆಗೆ ಒಬ್ಬರು ವಯಸ್ಸಾಗಿರೋರು ಬಂದು, ಈ ಫೋಟೋ ನಿಮ್ಮ ಹತ್ರ ಇರಲಿ, ನಾನು 2 ದಿವಸ ಬಂದು ಇಸ್ಕೋತೀನಿ ಅಂಥೇಳಿ ಇಟ್ಬಿಟ್ಟು ಹೋಗಿದ್ದಾರೆ. ಇನ್ನೂವರೆಗೂ ಆ ಫೋಟೋ ಇಸ್ಕೊಳ್ಳೋಕ್ಕೆ ಬಂದೇ ಇಲ್ಲ. ಆವಾಗ ಕಲಾ ಅವರು ಬಿಕ್ಕಿ ಬಿಕ್ಕಿ ಆಳ್ತಾರೆ, ಮಹಾರಾಜರು ನನ್ನ ಹತ್ರ ಫೋಟೋ ತರೋಕ್ಕೂ ಕಾಸಿರಲಿಲ್ಲ, ಈ ಫೋಟೋದ ಮುಖಾಂತರ ನನ್ನ ಜೀವನದಲ್ಲಿ ಬಂದಿದ್ದಾರೆ, ಇನ್ನು ನನ್ನ ದೇಹದಲ್ಲಿ ಉಸಿರೋ ಥರ ಇವ್ರ ಸೇವೆ ಮಾಡೋದು ಬಿಡೋದೇ ಬೇಡ ಅಂಥೇಳಿ ನಿರ್ಧಾರ ಅವತ್ತಿನಿಂದ ಇವತ್ತಿನವರೆಗೂ ಸ್ವಾಮಿ ಸೇವೆಯಲ್ಲಿದ್ದಾರೆ. ವೀಕ್ಷಕರೇ, ಬರೀ 3 ದಿನದ ಒಂದು ಸತತ ಯಶಸ್ವಿ ಸೇವೆ ಇವ್ರು ಮಾಡಿರೋದು ಇವತ್ತು ಜೀವನದಲ್ಲಿ ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಗೆ ಈ ಒಂದು ಅನುಭವನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಅನುಭವ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.